ಜೈ ಹಿಂದ್ ಎಲ್ಲರಿಗೂ ನಮಸ್ಕಾರ. ನಾನು ಇಂಡಿಯನ್ ಆರ್ಮಿಗೆ ಸೆಲೆಕ್ಷನ್ ಆದ ಕಾರಣ ಕೆರೂರು ಮಂದಿ ಪೇಜ್ ವತಿಯಿಂದ ನನ್ನನ್ನು ಸಂದರ್ಶನಕ್ಕಾಗಿ ಕರೆದಿರುತ್ತಾರೆ. ಮೊದಲೇದಾಗಿ ನನ್ನ ಕಿರುಪರಿಚಯ. ನನ್ನ ಹೆಸರು ವೆಂಕಟೇಶ್ ಬಸವರಾಜ್ ಬಡಿಯರ್ ಅಂತ. ನಮ್ಮ ತಾಯಿ ಹೆಸರು ಶಶಿಕಲಾ ಬಡಿಯರ್ ಅಂತ. ನಾವು 3 ಜನ, ನಮ್ಮ ಅಣ್ಣ ಮತ್ತು ನನ್ನ ತಂಗಿ. ನನ್ನ ಪ್ರಾಥಮಿಕ ಶಿಕ್ಷಣ ರಾಚೋಟೇಶ್ವರ ಶಿಕ್ಷಣ ಸಂಸ್ಥೆ ಕೆರೂರಲ್ಲಿ ಮುಗಿತು. ಪ್ರೌಢ ಶಿಕ್ಷಣ AR ಹಿರೇಮಠ ಹೈಸ್ಕೂಲ್ ಕೆರೂರಲ್ಲಿ ಮುಗಿತು. ಮುಂದೆ ಪದವಿ ಪೂರ್ವ ನಂದು ಬಾಗಲಕೋಟೆ ವಿದ್ಯಾಗಿರಿ ಬಸವೇಶ್ವರ ಕಾಲೇಜಲ್ಲಿ ಮುಗಿಸಿದೆ. ನಿಮಗೆ ಇಂಡಿಯನ್ ಆರ್ಮಿಗೆ ಆಯ್ಕೆ ಆದಾಗ ನಿಮಗೆ ಹೇಗೆ ಅನಿಸಿತು? ನಾವು ಇಂಡಿಯನ್ ಆರ್ಮಿ ಆಯ್ಕೆ ಆದಾಗ ಭಾಳ ಖುಷಿ ಆಯ್ತು ರೀ. ನಮ್ಮ ಅಣ್ಣ ಫೋನ್ ಮಾಡಿದ, ಹಿಂಗೆ ನಿನ್ನ ಮೆರಿಟ್ ಒಳಗೆ ನಿಂತೈತಿ, ಸೆಲೆಕ್ಷನ್ ಆಗೈತೆ ಅಂದ. ಅವಾಗ ಭಾಳ ಖುಷಿ ಆಯ್ತು ರೀ. ಅವಾಗ ರನ್ನಿಂಗ್ ಹೋಗಿದ್ದೆ ನಾನು. ರನ್ನಿಂಗ್ ಹೋದಾಗ ಫೋನ್ ಬಂತು. ನಮ್ಮ ಅಣ್ಣ ಫೋನ್ ಪಿಕ್ ಮಾಡಿದೆ. ಹಲೋ ಏನಾಯ್ತು ಅಂದೆ. ಹಿಂಗೆ ಫೈನಲ್ ಮೆರಿಟ್ ಬಿಟ್ಟಾರ, ಅದ್ರೊಳಗೆ ನಿಂದು ಹೆಸರು ಐತೆ, ನಂಬರ್ ಐತೆ ಅಂತ ಹೇಳಿ ನಾನು. ಭಾಳ ಖುಷಿ ಆಯ್ತು ರೀ. ಇದೇನು ಮೆರಿಟ್ ಲಿಸ್ಟ್ ಬಂತಲ್ಲ, ಮೆರಿಟ್ ಲಿಸ್ಟ್ ಬಂದ ಮೇಲೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ನಿಮ್ಮ ತಂದೆ ತಾಯಿ ಅವರ ಅಭಿಪ್ರಾಯ ಹೇಗಿತ್ತು? ನಮ್ಮ ತಂದೆಯವರು ನನ್ನ ಸೆಲೆಕ್ಷನ್ ಆಗಿದೆ ಅನ್ಕಿನ ಅವ್ರದ್ದೇ ಸೆಲೆಕ್ಷನ್ ಆಗಿದೆ ಅನ್ನೋಷ್ಟು ಖುಷಿ ಪಟ್ರಣ. ಮತ್ತೆ ಅವ್ರದ್ದು ಆಸೆ ಆಗಿತ್ತದು. ಮತ್ತು ನಮ್ಮ ತಾಯಿಯವರು ಸ್ವಲ್ಪ ದುಃಖ ಪಟ್ರಣ. ಇನ್ಮೇಲೆ ಮಗ ದೇಶಕ್ಕೆ ಹಾಕಿ ಹೋಗ್ತಾನ, ಮನೆ ಬಿಟ್ಟು ಹೋಗ್ತಾನ ಅನ್ನೋ ದುಃಖದೊಳಗಿದ್ರನು ಸ್ವಲ್ಪ. ಓಕೆ. ಮತ್ತು ನೀವು ಈ ಇಂಡಿಯನ್ ಆರ್ಮಿಗೆ ಸೇರ್ಬೇಕಪ್ಪ ಅಂತಂತೇಳಿ ನಿಮಗೆ ಯಾವ ಥರ ಆಸೆ ಮೂಡಿತು? ಇದು ಚಿಕ್ಕವರಿದ್ದಾಗಿಂದ ನಮಗೆಲ್ಲ ಆರ್ಮಿ ಮೂವಿ ನೋಡಿ ಮತ್ತು ಆರ್ಮಿ ಮೇಲೆ ಒಂಥರ ಪ್ರೀತಿ. ಸ್ಕೂಲ್ ಒಳಗೆ ಏನು ನೀವು ಮುಂದೆ ಏನಾಗ್ತೀರ ಅಂತ ಕೇಳಿದ್ರೆ ಸಾಕು, ನಾವು ಆರ್ಮಿ ಅದೊಂದೇ ಆನ್ಸರ್ ಹೇಳ್ತಿದ್ದೆ ನಾನು. ಅಂದರೆ ಈಗ ನೀವು ಇಂಡಿಯನ್ ಆರ್ಮಿಗೆ ಹೋಗ್ಬೇಕಪ್ಪ ಅಂತಂತ ಹೇಳಿದ್ರೆ ನಿಮ್ಗೆ ಸ್ಫೂರ್ತಿ ಯಾರು? ನಮ್ಮ ತಂದೆಯವರೇ ನಮ್ಗೆ ಸ್ಫೂರ್ತಿ. ಯಾಕಂದರೆ ಅವರು ಭಾಳ ಪ್ರಯತ್ನ ಪಟ್ಟಿದ್ದಾರೆ ಆರ್ಮಿಗೆ ಹೋಗೋಕ್ಕೆ. ಫೈನಲ್ ಹಂತದವ್ರಿಗೆ ಹೋಗಿ ಅಲ್ಲಿ ಸೆಲೆಕ್ಷನ್ ಆಗದೆ ಹೊಳೆ ಬಂದಿದ್ದರು. ಅವ್ರಿಗೆ ಇಲ್ಲಿ ಕೆರೂರೊಳಗೆ ಒಂದು ಹೆಸರಿದೆ, ಮಿಲ್ಟ್ರಿ ಬಸ್ಸು ಅಂತ ಕರೀತಾರೆ ನಮ್ಮ ತಂದೆಯವ್ರನ್ನ. ಅದು ನನಗೆ ಯಾವಾಗಾದರೂ ಸ್ವಲ್ಪ ಬೇಜಾರಾಗೋದು, ಆ ಹೆಸರು ನಾನು ಪೂರೈಸ್ತೀನಿ ಅಂತೇಳಿ. ಈ ದೇಶ ಸೇವೆಯನ್ನು ವೃತ್ತಿಯನ್ನಾಗಿ ಮಾಡಲಿಕ್ಕೆ ಯಾಕೆ ನೀವು ಈ ಇಂಡಿಯನ್ ಆರ್ಮಿಯನ್ನೇ ಆಯ್ಕೆ ಮಾಡ್ಕೊಂಡ್ರಿ? ಇದು ನಾವು ವೃತ್ತಿ ಅನ್ನೋದಕ್ಕಿಂತ ನಮ್ಗೆ ದೇಶ ಸೇವೆ ಮಾಡೋ ಭಾಗ್ಯ ಸಿಕ್ತು ಅಂತ ಇದನ್ನು ಆಯ್ಕೆ ಮಾಡಿದ್ವಿ. ಓಕೆ. ಈಗ ನೀವು ಇಂಡಿಯನ್ ಆರ್ಮಿಗೆ ತಯಾರಿಯನ್ನು ಮಾಡಿಟ್ಕೊಂಡಿರ್ತೀರಿ, ಅಂದರೆ ಪರೀಕ್ಷೆಗಾಗಿರ್ಬೋದು, ಫಿಸಿಕಲ್ ಫಿಟ್ನೆಸ್ಗೆ ಆಗಿರ್ಬೋದು ಅಂತೇಳಿ ನೀವು ತಯಾರಿಯನ್ನು ಮಾಡಿಟ್ಕೊಂಡಿರ್ತೀರಿ. ಅಂದರೆ ಈಗ ನೀವು ನೇಮಕಾತಿಗಾಗಿ ಯಾವೆಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ರಿ? ಇದು 10ನೇವರೆಗೂ ಏನು ಸಿಲೆಬಸ್ ಕಲಿಸಿರ್ತಾರಲ್ಲ, ಅದನ್ನು ಸರಿಯಾಗಿ ಒಂದು ಸಲ ರಿವಿಷನ್ ಮಾಡ್ಕೊಂಡ್ಬಿಟ್ರೆ ಸಾಕನ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ಅಂದರೆ ಇದು ನೀವು ಹೇಳ್ತಾ ಇರೋದು ಲಿಖಿತ ಪರೀಕ್ಷೆಗಾಗಿ ಇಷ್ಟು ಮಾಡಿದರೆ ಸಾಕನ. 10ನೇವರೆಗಿದ್ದು ಏನಿರುತ್ತಾನ ಅದನ್ನು ಸರಿಯಾಗಿ ಓದ್ಬಿಟ್ರೆ ಸಾಕನ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ಅಂದರೆ ಯಾವ ತರಗತಿಯಿಂದ ಯಾವ ತರಗತಿವರೆಗೆ ನೀವು ಓದಿದ್ರೆ ಇಲ್ಲ ಇಂಡಿಯನ್ ಆರ್ಮಿ ಪರೀಕ್ಷೆಗೆ ಅನುಕೂಲ ಆಗುತ್ತೆ ಅಂತ? 5th ಸ್ಟ್ಯಾಂಡರ್ಡ್ ಟು 10th ಏನು ಇರುತ್ತಲ್ಲ ನಾವು ಅದನ್ನೊಂದು ಸ್ವಲ್ಪ ಕ್ಲಿಯರಾಗಿ ಒಂದು ಸ್ವಲ್ಪ ರಿವಿಷನ್ ಮಾಡಿಬಿಟ್ರೆ ಸಾಕನ. ಅಂದರೆ ಯಾವ್ಯಾವ ವಿಷಯದ ಮೇಲೆ ನಾವು ಗಮನವನ್ನು ಕೊಡಬೇಕು ಇಂಡಿಯನ್ ಆರ್ಮಿಗೆ ಆಯ್ಕೆ ಆಗಬೇಕು ಅಂತ ಹೇಳಿದ್ರೆ? 8th ಬಂದ್ಬಿಟ್ಟು ಸಮಾಜ ವಿಜ್ಞಾನ ಇರುತ್ತಲ್ಲಣ್ಣ, ಅದನ್ನೊಂದು ಸ್ವಲ್ಪ ನೋಡ್ಕೋಬೇಕಣ್ಣ. GK ಒಳಗಡೆ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತಾವೆ, ಮತ್ತು ಮ್ಯಾಥ್ಸನ ಮತ್ತು ಜನರಲ್ ಸೈನ್ಸನ. ಈಗ ನೀವು ಲಿಖಿತ ಪರೀಕ್ಷೆಯನ್ನು ಯಾವ್ಯಾವ ಥರ ಸ್ಟಡೀಸ್ ಮಾಡಬೇಕು ಎಂಬುದರ ಕುರಿತು ನೀವು ಹೇಳಿದ್ರಿ. ಸರಿ ಸರ್. ಆದರೆ ಈಗ ನೀವು ದೈಹಿಕ ಪರೀಕ್ಷೆಗಾಗಿ ಯಾವ ರೀತಿ ಅಭ್ಯಾಸ ಮಾಡಿದ್ರಿ? ನಾವು ದೈಹಿಕ ಪರೀಕ್ಷೆ ಅವಾಗ ಇವಾಗ ಬರ್ತಂತ ರನ್ನಿಂಗ್ ಸ್ಟಾರ್ಟ್ ಮಾಡಿ ಎಕ್ಸಾಮ್ ಬರೋ ತಕ್ಷಣ ಸ್ಟಾರ್ಟ್ ಮಾಡಿದ್ವಿ ರನ್ನಿಂಗು. ಅದು ಎಕ್ಸಾಮ್ ಬರೋ ತಕ್ಷಣ 7 months ಆಯಿತು ನಮಗೆ ಫಿಸಿಕಲ್ ಕರಿಬೇಕಾದ್ರೆ. 7 ತಿಂಗಳು ಕಂಟಿನ್ಯೂ 2 ಹೊತ್ತು ನಾವು ಟೈಮಿಂಗ್ ನೋಡ್ತಿರಲಿಲ್ಲ. ಒಮ್ಮೊಮ್ಮೆ ಮಧ್ಯಾಹ್ನನೂ ಓಡಿವಿ. ಅಲ್ಲಿ ಹುಲಿಕೆರೆ ರೋಡಿಗೆ ರನ್ನಿಂಗ್ ಹೋಗ್ತಿದ್ವಿ ನಾನು ನಮ್ಮ ಫ್ರೆಂಡ್ ಸಾಗರ್ ಅಂತೇಳಿ. 7 ತಿಂಗಳು ಕಂಟಿನ್ಯೂ ರನ್ನಿಂಗ್ ಪ್ರಾಕ್ಟೀಸ್ ಇಟ್ಟಿದ್ವಿ ಸರ್. ಅಂದರೆ ನೀವು ರನ್ನಿಂಗ್ ಓಡಬೇಕಾದ್ರೆ ಎಷ್ಟು ಅವರ್ ರನ್ನಿಂಗನ್ನು ಓಡ್ತಿದ್ರಿ? ಒಂದು 2 ಗಂಟೆ ನಾವು ಪ್ರಾಕ್ಟೀಸ್ ಮಾಡ್ತಿದ್ವಿ. 2 ತಾಸು ಹತ್ರ ಕಂಪಲ್ಸರಿ ರನ್ನಿಂಗ್ ಮಾಡ್ತೀವಿ. ಒನ್ ಟೈಮ್ 2 ಗಂಟೆ ಮಾಡ್ತಿದ್ವಿ ಪ್ರಾಕ್ಟೀಸು. ಬೆಳಗ್ಗೆ 2 ಗಂಟೆ, ಸಾಯಂಕಾಲ 2 ಗಂಟೆ. ಅಂದರೆ ಇವೆಲ್ಲ ನೀವು ಲಿಖಿತ ಪರೀಕ್ಷೆ ಆಗಿರ್ಬೋದು, ದೈಹಿಕ ಪರೀಕ್ಷೆ ಆಗಿರ್ಬೋದು, ಇನ್ನು ಏನು ಬರ್ತಕ್ಕಂಥ ಪರೀಕ್ಷೆಗಳನ್ನು ಇದನ್ನು ಎದುರಿಸ್ಬೇಕಾದ್ರೆ ಯಾವ ರೀತಿ ಕಷ್ಟಗಳು ಬಂದು ನಿಮಗೆ ಮಧ್ಯದಲ್ಲಿ ಯಾವ್ಯಾವ ಥರವನ್ನು ನೀವು ಸಾಲ್ವ್ ಮಾಡಿದ್ರಿ? ಅಷ್ಟೊಂದು ದೊಡ್ಡ ಕಷ್ಟ ಏನು ಬಂದಿಲ್ಲ ರೀ. ಫಸ್ಟ್ ಎಕ್ಸಾಮ್ ಅನೌನ್ಸ್ ಆದಾಗ ನಾ ಕ್ಯಾಂಪ್ ಒಳಗಡೆ ಇದ್ದೆ. ಬಿಜಾಪುರ ಫೈರಿಂಗ್ ಕ್ಯಾಂಪ್ ಸೆಲೆಕ್ಷನ್ ಆಗಿತ್ತು. ಅಲ್ಲಿ ಕ್ಯಾಂಪ್ ಒಳಗಡೆ ಇದ್ದಾಗ ಅಲ್ಲಿ ಒಂದು ಸ್ವಲ್ಪ ಭಯ ಇತ್ತು, ಔಟ್ ಪಾಸ್ ಕೊಡ್ತಾರೋ ಇಲ್ಲ, ಎಕ್ಸಾಮ್ ಬರೆಯೋಕ್ಕೆ ಬಿಡ್ತಾರೋ ಇಲ್ಲ ಅಂತ. ಪ್ರಿಪ್ರೇಷನ್ ಎಲ್ಲ ಮಾಡಿದ್ವಿ, ಎಕ್ಸಾಮ್ ಬರೆಯೋಕ್ಕೆ ಬಿಡ್ತಾರಲ್ಲ ಅಂತ ಭಯ ಇತ್ತು. ರಿಕ್ವೆಸ್ಟ್ ಮಾಡಿಕೊಂಡೆ, ಮತ್ತು ಪರ್ಮಿಷನ್ ಕೊಟ್ಟರು, ಔಟ್ ಪಾಸ್ ಕೊಟ್ಟರು. ಬಿಜಾಪುರಿಂದ ಕಲಬುರಗಿ ಬಂದಿತ್ತು ನಂದು ಎಕ್ಸಾಮ್ ಸೆಂಟ್ರು. ಅಲ್ಲಿಂದ ಟ್ರೈನ್ಗೆ ಹೋಗಿ ಎಕ್ಸಾಮ್ ಬರ್ಕೊಂಡ್ಬಂದಿದ್ದೆ ನಾನು. ಈಗ ನೀವು ಆರ್ಮಿಗೆ ಸೇರಲು ಆಸಕ್ತಿ ಇರುವಂತಹ ಯುವಕರಿಗೆ ನೀವು ಯಾವ ರೀತಿ ಸಲಹೆಯನ್ನು ನೀಡ್ತೀರಿ? ಆರ್ಮಿ ಮೊದಲೇ ಪ್ರಯತ್ನದೊಳಗೆ ಆಗೋದು ಭಾಳ ಕಷ್ಟ. ಆದ್ರೆ ಅವ್ರದ್ದು ಗುಡ್ ಲಕ್. ಮೊದಲೇ ಪ್ರಯತ್ನ ಒಳಗೆ ಆಗಿಲ್ಲ ಅಂತೇಳಿ ಪ್ರಯತ್ನ ಬಿಡಬಾರ್ದು, ಸತತ ಪ್ರಯತ್ನ ಮಾಡಬೇಕು. ನಂದು ಇದು ಮೊದಲೇ ಪ್ರಯತ್ನ ಅಲ್ಲ, 2ನೇ ಪ್ರಯತ್ನ. ಸತತ ಪ್ರಯತ್ನ ಮಾಡಿದರೆ ಆಗುತ್ತೆ. ಮೊದಲು ಟೈಮ್ ಮ್ಯಾನೇಜ್ಮೆಂಟ್ ಇರಬೇಕು ರೀ. ಕರೆಕ್ಟ್ ಟೈಮ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಬೇಕು. ಒಳ್ಳೆ ಟೈಮ್ ಟು ಟೈಮ್
ಕರೆಕ್ಟ್ ಮೇಂಟೈನ್ ಮಾಡ್ಬೇಕು ಪ್ರಾಕ್ಟೀಸು. ರನ್ನಿಂಗ್ ಡೈಲಿ ಟೈಮಿಂಗ್ ರಿಕವರಿ ಮಾಡ್ಕೊತ ಹೋಗ್ಬೇಕು. ನಾವು ಡೈಲಿ ಟೈಮಿಂಗ್ ಹಚ್ತಿದ್ವಿ, ಇವತ್ತು ಇಷ್ಟು ನಿಮಿಷಗಳು ಬಂದಿದೆ, ಇನ್ನೂ 10 ಸೆಕೆಂಡ್ ರಿಕವರಿ ಮಾಡಬೇಕು. ಈ ಥರ ಇತ್ತು. ನಿಮ್ಮ ಈ ಲಿಖಿತ ಪರೀಕ್ಷೆಗೆ ಓದು ಮತ್ತು ಅಭ್ಯಾಸವನ್ನು ಹೇಗೆ ಸಮತೋಲನದಲ್ಲಿ ಇಟ್ಟುಕೊಳ್ಳಬೇಕು ಅಂತೇಳಿ ನೀವು ಯುವಕರಿಗೆ ಯಾವ ರೀತಿಯನ್ನು ಗೈಡೆನ್ಸನ್ನು ಮಾಡ್ತೀರಿ? ಇದು ಸೈಡ್ ಪ್ರಾಕ್ಟೀಸ್ ನಡೀತಿರ್ಬೇಕಣ್ಣ. ಮತ್ತು ನಾವು ಕಾಲೇಜ್ದು ಸ್ವಲ್ಪ ಲಕ್ಷ್ಯ ಇರಬೇಕು, ಕಾಲೇಜ್ದು ಕಂಟಿನ್ಯೂ ಆಗಿರಬೇಕು, ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಈಗ ನೀವು ನಿಮ್ಮ ಲಿಖಿತ ಪರೀಕ್ಷೆ ಆಗಿರ್ಬೋದು, ದೈಹಿಕ ಪರೀಕ್ಷೆ ಆಗಿರ್ಬೋದು, ಇದನ್ನೆಲ್ಲ ಮಾಡಿಬಿಟ್ಟು ನೀವು ಇವತ್ತಿನ ದಿನ ಇಂಡಿಯನ್ ಆರ್ಮಿಗೆ ಸೆಲೆಕ್ಟ್ ಆಗಿದ್ದೀರಿ. ಹಾಂ. ನಿಮ್ಮ ಪ್ರಕಾರ ದೇಶ ಸೇವೆ ಅಂದರೆ ಏನು? ದೇಶ ಸೇವೆ ಈಗ ಭಾಳಷ್ಟು ಜನ ಹೇಳಿದ್ರು ನಮ್ಗೆ, ಅದಕ್ಕೆ ಯಾಕೆ ಹೋಗ್ತೀವಿ 4 ವರ್ಷ ಐತಿ ಅಂತೇಳಿ. ಅದು ಎಲ್ಲೋ ಒಬ್ರಿಗೆ ಸಿಗುತ್ತೆ, ಲಕ್ ಎಲ್ಲೋ ಒಬ್ರಿಗೆ ಸಿಗುತ್ತೆ. ದೇಶ ಕಾಯುವಂಥ ಸೌಭಾಗ್ಯ ನಮ್ಗೆ ಸಿಕ್ಕೈತೆ ಅಂದ್ರೆ ಅದು ನಮ್ಮ ಪುಣ್ಯ. 4 ವರ್ಷ ಸಾಕು, 4 ವರ್ಷ ನಾವು ದೇಶಕ್ಕಾದ ಬರೋಣ, ಲಕ್ಕಿದ್ರೆ ಮುಂದೆ ಕಂಟಿನ್ಯೂ ಮಾಡೋಣಂತ ನಾವು ಪ್ರಯತ್ನ ಮಾಡ್ತೀವಿ ಕಂಟಿನ್ಯೂ ಆಗ್ಲಿಕ್ಕೆ 4 ವರ್ಷ ದೇಶ ಸೇವೆ ಮಾಡಿ ಅನ್ನೋ ಹೆಮ್ಮೆ ಇರುತ್ತೆ. ಈಗ ಒಟ್ಟಾರೆಯಾಗಿ ನಮ್ಮ ಕೆರೂರು ಗ್ರಾಮದಲ್ಲಿರ್ತಕ್ಕಂತಹ ಯುವಕರಿಗೆ ಸರಿ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ ನೀವು? ಪ್ರಯತ್ನ ಬಿಡಬಾರ್ದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾವುದಾದ್ರೂ ಒಂದು ಅಚೀವ್ ಮಾಡ್ಬೇಕಂತ ಅಂದ್ಕೊಂಡ್ರೆ ಅದಕ್ಕೆ ಸತತ ಪ್ರಯತ್ನ ಕಂಟಿನ್ಯೂ ಆಗಿಡಬೇಕು. ಪ್ರಯತ್ನ ಬಿಟ್ಟರೆ ಕೆಲಸ ಆಗಲ್ಲ. ಕೊನೆಯ ಪ್ರಶ್ನೆ. ಹಾಂ ಸರಿ ಸರ್. ನಿಮ್ಮ ಈ ಸಾಧನೆಯನ್ನು ಹಾಂ ಯಾರಿಗೆ ಅರ್ಪಿಸ್ತೀರಿ? ಈ ನಮ್ಮ ಸಾಧನೆ ಬಂದ್ಬಿಟ್ಟು ನಮ್ಮ ತಂದೆಯವ್ರಿಗೆ ಅರ್ಪಿಸ್ತೀನಿ. ಯಾಕಂದ್ರೆ ಅವರು ಯಾಕೆ ಬಹಳ ಪ್ರಯತ್ನ ಮಾಡಿದರು. ಅವರು ಆರ್ಮಿಗೆ ಸೆಲೆಕ್ಷನ್ ಆಗ್ಲಿಕ್ಕಂತ ಅವ್ರು SSLC ಮಾರ್ಕ್ಸ್ ಕಾರ್ಡ್ ಬ್ಯಾಕ್ ಸೈಡ್ ಒಂದು 5 ರಿಂದ 6 ಸಿಕ್ಕಾಯಿದ್ರು. ಅಂದ್ರೆ ಅವಾಗ ಓಪನ್ ರ್ಯಾಲಿ ಹೆಂಗಂದರೆ 10th ಮಾರ್ಕ್ಸ್ ಕಾರ್ಡು ಫೋಟೋ ಒಯ್ದ್ರೆ ಮುಗಿದೋಯ್ತು. 300 ಜನ 400 ಜನನ ಒಮ್ಮೆ ರ್ಯಾಲಿಗೆ ಬಿಡ್ತಿದ್ರು ರನ್ನಿಂಗಲ್ಲಿ. ಅದ್ರೊಳಗೆ ಪಾಸ್ ಆದ್ರೆ SSLC ಮಾರ್ಕ್ಸ್ ಕಾರ್ಡ್ ಹಿಂದೆ ಸಿಕ್ಕೇ ಹಾಕೋರು. ಅವ್ರು ಏನು ಮಾಡೋರಂದರೆ ರನ್ನಿಂಗ್ ಪಾಸ್ ಆಗೋರು ಹಿಂದೆ ಎಕ್ಸಲೆಂಟ್ ಸಿಕ್ಕಾನು ಬೀಳೋದು. ಆದ್ರೆ ಫೈನಲ್ ಆಗಿ ಯಾವುದೋ ಒಂದು ಕಾರಣಕ್ಕೆ ಎಕ್ಸಾಮಲ್ಲಿ ಅಥವಾ ಮೆಡಿಕಲಲ್ಲಿ ಅನ್ಫಿಟ್ ಆಗೋರು. ಅದರಿಂದಾಗಿ ಅವ್ರಿಗೆ ಇಲ್ಲಿ ಕೆರೊಳಗೆ ಅವರು ಸತತ್ನ ಪ್ರಯತ್ನ ಮಾಡೋದು ನೋಡಿ ಅವ್ರಿಗೆ ಮಿಲಿಟ್ರಿ ಬಸ್ಸು ಅಂತೇಳಿ ಹೆಸರು ಇಟ್ಟಿದ್ರಿ. ಅವಾಗ ಅವ್ರ ಬ್ಯಾಚ್ ಅಲ್ಲಿ ನಿಮ್ಮ ತಂದೆಯವರಿಗೆ ಮಿಲಿಟ್ರಿ ಬಸ್ಸು ಅಂತೇಳಿ ಕರಿತಿದ್ರಿ. ಅಂದು ನಿಮ್ಮ ತಂದೆಯವರಿಗೆ ಸಂತೃಪ್ತಿ ಇದೆ? ಅವ್ರಿಗೆ ಎಷ್ಟು ಸಂತೃಪ್ತಿ ಇದೆ ಅಂದರೆ ನನ್ನ ಮಗ ಆರ್ಮಿಗೆ ಹೋಗಿನ ಅನ್ನಕಿನ ಅವರೇ ಆರ್ಮಿಗೆ ಹೋಗ್ಯಾರ ಅನ್ನುವಷ್ಟು ಖುಷಿ ಅವ್ರು ಪಟ್ಟಾರಿ. ಅಂದರೆ ಮಿಲಿಟ್ರಿ ಬಸ್ಸವ್ರ ಮಗ ಅಂತೇಳಿ ಏನೋ ಗೆಲೆ ಮಾಡ್ತಿದ್ರ ಅಂತ ಹೇಳ್ತಿದ್ರಿ. ಈಗ ಅವ್ರಿಗೆ ನೀವೇನು ಹೇಳಕ್ ಬಯಸ್ತೀರಾ? ಅವ್ರು ಗೆಲಿ ಮಾಡಿದ್ದು ಒಂದು ಲೆಕ್ಕಕ್ಕೆ ನಮಗೂ ಸರಿ ಅನ್ನಿಸ್ತಾನೆ. ಅವ್ರು ಗೆಲಿ ಮಾಡೋದ್ರಿಂದಾಗಿ ನಮ್ಮ ಮನಸ್ಸೊಳಗೆ ಅದು ಹುಟ್ಕೊಂತು ಅದನ್ನು ಪ್ರೂವ್ ಮಾಡಿ ತೋರಿಸ್ಬೇಕಂತ. ನಮ್ಮ ತಂದೆಯವ್ರಿಗೆ ಆಗಿಲ್ಲ ಅಂದರೂ ಅದನ್ನು ನಾ ಮಾಡಿ ತೋರಿಸಿದೆ ಅನ್ನೋ ಹೆಮ್ಮೆ ಐತಿ. ಒಟ್ಟಾರೆಯಾಗಿ ಕೊನೆಯದಾಗಿ ಕೆರೂರು ಗ್ರಾಮದ ಜನರಿಗೆ ನೀವು ಏನನ್ನು ಹೇಳಲು ಬಯಸುತ್ತೀರಿ? ಕೆರೂರು ಗ್ರಾಮದ ಜನರಿಗೆ ಇಷ್ಟ ಹೇಳಕ್ಕೆ ಬಯಸ್ತೀನಿ, ಅವರು ಸತತ ಪ್ರಯತ್ನ ಬಿಡಬಾರ್ದು. ಮತ್ತು ಯಾವುದೇ ಇವು ಹಾಳು ಚಟ ಅಂದರೆ ಗುಟ್ಕಾ, ಶೇರೆ, ತಂಬಾಕು ಇದಕ್ಕೆಲ್ಲ ಮಾರಣಾಂತಿಕ ಅವೆಲ್ಲ ಅವಕ್ಕೆ ಆ ಚಟಕ್ಕೆ ಬಿದ್ದವ್ರು ಯಾರೂ ಉದ್ಧಾರ ಆಗಲ್ಲ ಅಂತ ಹೇಳ್ತೀನಿ. ಅದನ್ನೆಲ್ಲ ಬಿಟ್ಟು ಸ್ವಲ್ಪ ಫ್ಯೂಚರ್ ಬಗ್ಗೆ ಗಮನ ಕೊಟ್ಟು ಫ್ಯೂಚರ್ ಬಿಲ್ಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು, ಅಂದ್ರೆ ಉದ್ಧಾರ ಆಗ್ತಾರಣ್ಣ. ಇಲ್ಲಾಂದ್ರೆ ಕೆರೂರು ಮಂದಿಗೆ ನಾ ಏನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದ್ರೆ, ಇದು ನಂದು ಮೊದಲನೇ ಸಂದರ್ಶನ ಐತಿ. ಇದ್ರೊಳಗೆ ಏನೇ ಮಿಸ್ಟೇಕ್ ಆಗಿದ್ರು ನೀವು ಕೆರೂರು ಮಂದಿ ನಮ್ಮ ಮನೆ ಮಗ ಅಂತೇಳಿ ಹೊಟ್ಟೆ ಹಾಕೊಂಡ್ಬಿಡ್ರಿ, ಇಷ್ಟೇ ರಿಕ್ವೆಸ್ಟ್. ದೇಶ ಸೇವೆಗೆ ಆಯ್ಕೆಯಾದ ನಮ್ಮ ಕೆರೂರು ಗ್ರಾಮದ ಹೆಮ್ಮೆಯ ಯುವಕ ವೆಂಕಟೇಶ್ ಬಸವರಾಜ್ ಬಡ್ಗೇರ್ ರವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ನಿಮ್ಮ ಈ ಸಾಧನೆಗೆ ಇನ್ನೂ ಅನೇಕ ಯುವಕರಿಗೆ ಪ್ರೇರಣೆಯಾಗಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಜೈ ಹಿಂದ್.